ನಾನು ಇವರ ಮಾಡದಿ ಜಾಸ್ತಿ ಆಯ್ತಿದ್ದು. ಈಗ 3 ದಿನ ಆಯ್ತು ಮದ್ವೆ ಆಗಿ. ನೋಡಿ ಗೈಸ್, ನವ ದಂಪತಿ ಹಿಂಗ್ ಕಾಣಿಸ್ತವ್ರೆ, ಕೈ ತುಂಬಾ ಬಳೆ. ನಿನ್ಗೆ ಒಂದ್ ಕೆಲ್ಸ ಹೇಳೋನೆ ನಿಜ ಬರ್ಲಿ, ನಿಜಕ್ಕೆ ಮಾಡಿಸ್ತೀನಿ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ಬ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. 4-5 ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಬಂದ ಮೇಲೆ ಫುಲ್ಲು ಬ್ಯುಸಿಯಾಗಿ ಹೋಗಿದ್ದೆ. ಸೊ ಇವತ್ತು ಈಗಲೇ ಫ್ರೀ ಆಗಿರೋದು ನಾನು. ಸೊ ನಿಮಗೆ ಹೇಳಿದೆ ನಾನು ಲಾಸ್ಟ್ ಬ್ಲಾಗಲ್ಲಿ, ನನಗೆ 2 ಫಂಕ್ಷನ್ಸ್ ಈವೆಂಟ್ಸ್ ಇದೆ ಇಂಪಾರ್ಟೆಂಟ್ ಅಂತ. ಸೊ ಒಂದಾಗಿದೆ, ಒಂದು ನೀವು ನನ್ನ ಸ್ಟೋರೀಸ್ ಎಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮು, ನಮ್ಮ ದೀಪ್ತಿ ಮೇಡಮ್ದು ಮದುವೆ ಆಯಿತು. ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಅವಳ ಮದುವೆಲಿ ಎಂಜಾಯ್ ಮಾಡ್ತಾಯಿದ್ದೆ, ಅದರಿಂದ ನಾನು ಬ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತು ಇನ್ನೊಂದು ಮದುವೆ ಇದೆ, ಬಿಂದು ಅಕ್ಕೊಂದು, ಅಂದರೆ ದಿಶಾವರ ದೊಡ್ಡ ಅಕ್ಕೊಂದು ಮದುವೆ ಇದೆ ಇವತ್ತು ನಾಳೆ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬೆಂಗಳೂರಿಗೆ ಹೋಗೋಣ ಅಂತ ಬಂದಿದ್ದು. ಇನ್ನು ಬೆಂಗಳೂರಿಗೆ ಹೋದರೆ ಗೈಸ್, ನಾನು ಇನ್ನು ಡೆಲಿವರಿ ಆದಮೇಲೆ ಈ ಕಡೆ ತಲೆ ಹಾಕೋದು. ಸೊ ಅಷ್ಟೇ. ನಮ್ಮಣ್ಣ ಕೂಡ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ನಿಖಿಲ್ ಅವರು ಇಳಿದಿದ್ದಾರೆ ಮೈಸೂರಿಗೆ. ಬಂದಿರೋದು ಕಾರಣ ಸುಮ್ಮನೆ ನಿಮ್ಮನ್ನೆಲ್ಲ ಕರ್ಕೋಕ್ಕೆ. ಹಾಂ ಇಲ್ಲ ಗೈಸ್, ನನಗೆ ಯಾಕೋ ಅದೆಲ್ಲ ಅನ್ನಿಸ್ತಿದೆ. ಸುಮ್ಮನೆ ಗಾಡಿ ಗಿಡಿ ಎಲ್ಲ ಒಳಗಡೆ ನಿಲ್ಲಿಸಿ ಲಾಕ್ ಮಾಡಿ. ನಮ್ಮ ಅಣ್ಣಂದು ತಾರ್ ರಾಕ್ಸ್ ನನ್ನ ಹತ್ರ ಇತ್ತು ಗೈಸ್. 4 ದಿನದಿಂದ ನಾನೇ ಫುಲ್ ಡ್ರೈವರ್ ಆಗಿ ಓಡಿಸ್ತಾ ಇದ್ದೆ. ಅಲ್ವಾ ನಿಧಿ? ಪಾಪ ನಿಧಿ 3 ದಿನದಿಂದ ಬರ್ತೀನಿ ಕಡೆ ಅಂದ್ಬಿಟ್ಟು ಕೈ ಕೊಟ್ಟೆ. ಸಾರಿ ಬೋಲ್, ಸಾರಿ. ಏನು ಮಾಡ್ತಿದ್ದೆ ನಾನು? ಇಲ್ಲದೆ ಕೆಲಸ ಇರಲಿಲ್ವಾ? ಇತ್ತು ತಾನೆ. ಇವಾಗ ರೆಡಿಯಾಗು, ಮದುವೆಗೆ ಹೋಗೋಣ ಆಯಿತಾ? ಏನೋ ಬಾ, ನಮ್ಮದೇ ಮದುವೆ, ಹೋಗೋಣ. ಸರಿ ಆಯಿತು. ನೀವು ಬರಲ್ವಾ? ಬೆಳಗ್ಗೆ ಬರ್ತೀನಿ. ಓಕೆ, ನಾನು ಇವಾಗ ನೈಟ್ ಹೋಗ್ತೀನಿ, ಬೆಳಗ್ಗೆನೂ ಹೋಗ್ತೀನಿ. ಬೆಳಗ್ಗೆ ದೀಪ್ತಿ ಬರ್ತಾಳೆ, ಇವತ್ತು ಒಳಗೂ ಬರೋಕ್ಕಾಗ್ತಾಯಿಲ್ಲ. ಸೊ ಇವತ್ತು ಹೋಗೋಣ ಬನ್ನಿ. ನಾನು ರೆಡಿ ಆಗಬೇಕು, ಟೈಮ್ ಇಲ್ಲ, ಇನ್ನು 2 ಅವರ್ ಇದೆ. ರೆಡಿಯಾಗಿ ಹೋಗೋಣ. ಮೇಡಮ್ ಎಲ್ಲ ಒಂದೇ ಕಲರ್ ಐತೆ. ಅಯ್ಯೋ, ಇನ್ನು ಎದೊಳ್ತೀನಿ, ಎದೊಳಕ್ಕೆ 5 ನಿಮಿಷ ಬೇಕೀಗ ನನಗೆ. ಇರೆಷ್ಟು ಫುಲ್ಲು. ಈಗ ಬಂದ್ ಮನಿಕೊಂಡೆ ಊಟ ಮಾಡ್ಬಿಟ್ಟು. ತೋರ್ಸ ನಿನ್ ಟೇಬಲ್ ತೋರ್ಸಪ್ಪ. ಬಂತಾ? ಬಂತು. ಸೇಮ್ ನೋಡಪ್ಪ ಇಲ್ಲಿ. ಸೇಮ್. ವಾ, ನಮ್ಮನೆ ತರನೇ. ಹಾಯ್, ನಮಸ್ಕಾರ. ಹೆಂಗೆ ನಿಮ್ ಡೈನಿಂಗ್ ಟೇಬಲ್ ಈಗ ಬೆಂಗಳೂರಿಗೆ ಬಂದ್ಬಿಟ್ಟೈತೆ. ಸೇಮೇ, ಸೇಮ್ ಟು ಸೇಮ್. ಕಲರ್ ಅನ್ಸ್ತಾ ಇಲ್ವಾ? ಇಲ್ಲ, ಎರಡು ಒಂದೇನೆ. ಕಲರ್ ಮಾತ್ರ ಆನ್ಲೈನ್ ಸ್ವಲ್ಪ ಲೈಟ್ ಅಂತ ಅನ್ಸ್ತಾ ಇತ್ತು. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದಾ? ಶಾಪ್ ಅಲ್ಲಿ ಇಲ್ಲ ಅದೀಗ. ರಾಯಲ್ ಲೋಕಲ್ಗೆ ಹೋಗಿ ಅಲ್ಲಿಂದ ಆನ್ಲೈನ್ ಬುಕ್ ಮಾಡ್ಸಿತ್ತು ಅವರು. ಓಕೆ. ಸ್ಟಾಕ್ ಇರ್ಲಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು. ಏನ್ ಮಾಡ್ತಿದ್ದೀರಾ? ಬೋರ್ ಆಗ್ತಿಲ್ವಾ ನಾನು ಇಲ್ದೆ? ಇವಿ ಬೋರು ಡವ್ವು. ನಿನ್ಗೆ ಒಂದ್ ಕೆಲ್ಸ ಹೇಳೋನೆ ನಿಜ ಬರ್ಲಿ, ನಿಜಕ್ಕೆ ಮಾಡಿಸ್ತೀನಿ ಅಂತ. ಏನು? ಜಾಗ ಬೇಕು ಅಂತಿದ್ದಲ್ಲ. ಮನೆಯೆಲ್ಲ ಜೋಡ್ಸ್ಕೊಡ್ಬೇಕಂತ ಮದರಣ್ಣ ಸ್ಕೆಚ್ ಹಾಕೋರೆ, ಕಬೋರ್ಡ್ ಕ್ಲೀನ್ ಮಾಡಿಸ್ಕೊಳಕ್ ನನ್ನ ಹತ್ರ. ನಾನ್ ನೆನ್ನೆ ಅಂದೆ, ಏನು ಹಿಂಗ್ ಇಟ್ಕೊಂಡಿದ್ಯಾ, ಹಿಂಗೆ ಇಟ್ಕೋತಾರ, ನೀಟಾಗಿ ಇಟ್ಕೊಂಡ್ರೆ ಇನ್ನು ಜಾಗ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನಿಶಾ ಬತ್ತಳಲ್ಲ, ಸುಮ್ನೆ ನೀಟಾಗಿ ಜೋಡ್ಸಿಸ್ಕೊತೀನಿ ಅಂತ. ಮೇಡಮ್ ಅವರು ರೆಡಿಯಾಗಿ ಜ್ಯುವೆಲ್ರಿ ಹುಡುಕ್ತಾ ಇದ್ದಾರೆ. ನಿಮ್ಮ ಕಾಸ್ಟ್ಯೂಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಮೇಡಮ್? ಮೇಡಮ್ ಕೊಡಿ ಮೇಡಮ್. ಅದೇ ವೈಟ್ ಇದು ಚೆನ್ನಾಗಿದೆ, ಬಟ್ ವೈಟ್ ಆಗ್ಬಿಡುತ್ತೆ. ನೋಡಿ ಡ್ರೆಸ್ ತೋರಿಸಿ. ಇವರು ಈ ಥರ ರೆಡಿ ಆಗಿದ್ದಾರೆ. ಹೆಂಗೋ ಒಪ್ಸಿ ಮೇಡಮ್ನ ಕರ್ಕೊಂಡು ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ನಂದು ಬೇರೆ ಪ್ಲ್ಯಾನ್ ಇತ್ತು, ಬೇರೆ ಕಾಸ್ಟ್ಯೂಮ್ ಹಾಕೋಬೇಕು ಅಂತ. ಯಾಕೋ ಗೊತ್ತಿಲ್ಲ, ಸಾಕು ಸಿಂಪಲಾಗಿ ರೆಡಿ ಆಗೋಣ ಅನ್ನಿಸ್ತು. ಯಾಕೋ ಮನ್ಸಾಗಲಿಲ್ಲ, ಅಂದರೆ ಗ್ರ್ಯಾಂಡಾಗಿ ರೆಡಿ ಆಗೋಕ್ಕೆ ಮನ್ಸಾಗಲಿಲ್ಲ. ಅದಕ್ಕೆ ವೆಯ್ಟ್ ಇಲ್ಲಿ ಎತ್ತಿಟ್ಟಿದ್ದೀನಿ ಇದನ್ನ ಹಾಕೊಳ್ಳೋಣ ಅಂತ. ಬಟ್ ಬೇಡ ಅಂದ್ಬಿಟ್ಟು ಇದನ್ನ ಹಾಕ್ಕೊಂಡೆ ಅಷ್ಟೇ ಗೈಸ್. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಗುಂಡ ಅಂತೂ ನಾನು ಹಿಂದೆನೆ ಸುತ್ತುತ್ತವನೆ. ಮಧು ಇದ್ದಾಗ ಮೇಲ್ಗಡೆ ರೂಮ್ಗೆ ಹತ್ತುತ್ತಾ ಇರ್ಲಿಲ್ಲ. ಈಗ ಸೋಫಾ ಮೇಲೆ ಕುತ್ಕೊಳ್ಳೋದು, ರೂಮಿಗೆ ಬರೋದು ಎಲ್ಲ ಕಲ್ತವನೆ. ಹೆದರಿಕೆ ಇಲ್ಲ ಯಾರ್ದು ಇವಾಗ ಮನೇಲಿ. ಮಧು ಇದ್ದಿದ್ರೆ ಸ್ವಲ್ಪ ಗದರಿಸ್ತಾ ಇದ್ಲು. ಈಗ ಕಾಲು ಸಂದಿಲೇ ತಿರ್ಗಾಡೋದು. ನಡಿ ಒಳಗೆ.
ಹೊರಗ್ ನಡಿ ನಡಿ. ಕೇಳಲ್ಲ ಮಾತು. ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ. ನನ್ನ ಹತ್ರ ಮೈಕು ಏನು ಇಲ್ಲ, ಎಲ್ಲ ಬೆಂಗಳೂರು ಮನೇಲಿ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ನ. ನಮ್ಮ ಹಸಿತಕ್ಕನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವೇನ್ ಮಾಡ್ಬೇಕಿತ್ತು ಹೇಳು? ಕ್ಯಾಬ್ ಬುಕ್ ಮಾಡ್ಕೊ ಬರ್ಬೇಕಿತ್ತು. ಯಾಕಂದ್ರೆ ಈಗ ನಿಲ್ಸಿದೆ, ಕುದ್ಲೂನು ನಿಂತಿದೆ, ಗಾಡಿ ಹೋಗ್ತಾ ಇದ್ರೆ ಹಾರಾಡ್ತಾ ಇದೆ. ಸೊ ರಚಿತಾ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದಾಳೆ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹರ್ಷಿತಕ್ಕನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಆಲ್ಮೋಸ್ಟ್ ರೀಚ್ ಆದ್ವಿ. ಚೆನ್ನಾಗಿ ಕಾಣಿಸ್ತಾವ. ಸರಿಯಾಗವ್ರೆ ಇಬ್ರುವೆ. ಯಾಕೆ ಇವ್ರು ತಿಂತಾ ಇಲ್ಲ ಅಂತ ನೋಡ್ತಾ ಇದೀನಿ. ತಟ್ಟೆ ತುಂಬಾ ಫುಲ್ ಹಾಕ್ಸ್ಕೊಬಿಟ್ಟು ಈ ತರ ಸ್ನ್ಯಾಪು. ನಾವ್ ಇದನ್ನ ಜಮಾನ್ದಲ್ಲೇ ಮಾಡ್ತಿದ್ವಿ. ನನ್ ತಟ್ಟೆ ಖಾಲಿ 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 ಬಂದಿದ್ವಿ. ಇಲ್ಲೊಂದಿತ್ತು ಸೀಬೆಕಾಯಿ ಪಲ್ಯ ಚೆನ್ನಾಗಿದೆ. ನಾನು ಆಲ್ರೆಡಿ ಖಾಲಿ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾವಿವಾಗ ಸ್ಟಾರ್ಟಿಂಗ್ ಏನೋ ಅಶಿತಕ್ಕ ಅವ್ರ ಅಕ್ಕಂದು ಮದ್ವೆ ಬರುತ್ತೆ. ಹಂಗ ಅಡ್ಗೆ ಹೆಂಗಿರ್ಬೇಕಂದ್ರೆ ಮೆನು ಕಳ್ಸ್ಬಿಡು ನಿಶಾ. ಬ್ಯೂಟಿಫುಲ್ ಗರ್ಲ್ಸ್. ನನ್ ಲಾಸ್ಟ್ ಅಮ್ಮಕ್ಕನ್ ಬ್ಲಾಗ್ ಅಲ್ಲಿ ಇದೆ ಹೇಳಿದ್ದೆ, ನೆನ್ಪಾಯ್ತಾ? ಇವಾಗ ಕೂತಿದೀವಿ ಎಷ್ಟು ಆರಾಮಾಗಿದ್ದೀರಾ. ಆ ಮದ್ವೆಲಿ ಫುಲ್ ಓಡಾಟ, ಅದಂತರ ವೈಬೇ ಬೇರೆ. ಎಲ್ಲ ಜಿಶನ್ ತಂಗಿರು ಕಸಿನ್ಸ್ ಚೆನ್ನಾಗ್ ಕಾಣಿಸ್ತಿದ್ದೀರ, ಎಲ್ಲ ಸಕ್ಕದ ಕಾಣಿಸ್ತಾ ಇದೀರ. ನೀನೊಬ್ಳು ಸೀರೆ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ಯಾ. ಹೆಂಗಿದೆ? ಬೆಳಿಗ್ಗೆ ಹಾಫ್ ಸ್ಯಾರಿ, ಅದಕ್ಕೆ ಇವಾಗ ಸ್ಯಾರಿ. ಹೌದಾ? ನಿಮ್ದು? ನಮ್ದು ಹಾಫ್ ಸ್ಯಾರಿ. ನಿಮ್ದು ಹಾಫ್ ಸ್ಯಾರಿ. ಓ ಎಲ್ಲ ಒಂದೇ ತರ. ಅಮ್ಮೋಕನು ಹೌದಾ? ಎಲ್ಲಾರ್ದು ಹಾಫ್ ಸ್ಯಾರಿ. ಅಮ್ಮಕ್ಕನು ಚೆನ್ನಾಗ್ ಕಾಣಿಸ್ತಾ ಇದ್ರು. ಆಂಟಿ ಎಲ್ಲ ಚೆನ್ನಾಗ್ ಕಾಣಿಸ್ತಿದ್ರು. ದೃಷ್ಟಿ ತಗ್ಸ್ಕೊಳ್ಳಿ. ಗುಂಡಿ ನೋಡಿ ಹೆಂಗ್ ಗುರೈಸ್ತವನೆ. ಮಧ್ಯರಾತ್ರಿ ಯಾರು ಬಂದು ಅವನ್ನ ನೋಡ್ರೆ ಹೆದರ್ಕತಾರೆ. ಕಣ್ಣಲ್ಲಿ ಲೈಟ್ ಬಿಡ್ತವನೆ. ಏನ ಮಲ್ಕ ಮುಚ್ಕೊಂಡು ಅವನಿಗೆ ಒಂದು ಹಾಸಿಗೆ. ನಾವು ಮನೆಗೆ ಬಂದ್ವಿ. ಟೈಮ್ ಇವಾಗ ಒಂದು 11:30 ಆಗಿದೆ. ಮಲ್ಕೋಬೇಕು ಗೈಸ್. ಮತ್ತೆ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದೇಳ್ಬೇಕು. ಯಾಕೆ ಅಂದರೆ ಬೆಳಗ್ಗೆ ಎದ್ದು 5 ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಆಮೇಲೆ ಮತ್ತೆ ಮನೆಗೆಲ್ಲ ಬರಲ್ಲ. ಹಂಗೆ ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ಬರಬೇಕು. ನಿದ್ದೆ ಆಗಿಲ್ಲ ಒಂದು ವಾರದಿಂದ ನನಗೆ ಕರೆಕ್ಟಾಗಿ. ಇವಾಗ ಅದು ಒಂದು 5 hours ಆದರೂ ಕ್ಲೀನಾಗಿ ಮಲ್ಕೊಳ್ಳೋಣ. ಎಲ್ಲ ಮಲಗಿದ್ದಾರೆ, ನಾನು ನಿದ್ದೆ ಅಷ್ಟೇ ದೆವ್ವ ಥರ. ಮಧ್ಯರಾತ್ರಿ ಏನಾಗಿಲ್ಲ, 11:30 ಅಷ್ಟೇ. ನಮ್ಮ ಮನೇಲಿ 11:30 ಊಟ ಮಾಡ್ತಾ ಇದ್ರು ಎಲ್ಲರೂ ಇದ್ದಾಗ. ಈಗ ಮನೇಲಿ ಯಾರು ಇಲ್ದೇನೆ ಬಿಕ್ಕೂ ಅಂತಿದೆ. ಎಲ್ಲ ಮೇಡಮು ಬಿಚ್ತಾ ಇದ್ದಾರೆ. ಓಕೆ, ಮಲ್ಕೊಳ್ಳಿ. ಗುಡ್ ನೈಟ್. ನಾವು ಬೆಳಗ್ಗೆನೆ ಎದ್ದು ಬೆಟ್ಟಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ಈಗ ಇಲ್ಲಿ ಪಕ್ಕದ್ದು ಯಾವುದದು ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೆಂಪಲ್ ನೋಡಿ, ನಾನು ಎಷ್ಟೋ ದಿನ ಆಗಿತ್ತು ಬಂದು. ನಿಧಿ ಜೊತೆ ಬಂದಿದ್ದೀನಿ. ನಿಧಿ ಬಂದು 1 ವಾರ ಆಗಿಲ್ವಾ, 10 ದಿನ ಆಗೈತೆ. ಬೆಟ್ಟಕ್ಕೆ ಹೋಗ್ಬೇಕು ಅಂತಾನೆ ಇದ್ಲು. ನನ್ನ ಜೊತೆ ಹೋಗೋ ಭಾಗ್ಯ ಸಿಕ್ಕಿದೆ. ಬೀಳು ಒಳ್ಳೇದಾಗ್ಲಿ. ಗೈಸ್, ನಾವಿಲ್ಲಿ ಹೂವದ ಬಟ್ಲು ನೋಡೋಣ ಅಂತ ನಿಧಿ ನೋಡಿ ಮೇಡಮ್, ಹಿಂಗ್ ಹಾಕ್ತಿವಲ್ವಾ, ಹಿಂಗ್ ತೆಗೀರಿ, ಒಟ್ಟು ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನ ಹಿಂಗ್ ತೆಗೀರಿ. ದೀಪ್ತಿ ಕೊಡೋಣ ಅನ್ಕೊಂಡೆ ಕುಂಕೊಂಡು. ಇದು ಮದುವೆ ಅಂದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ಸಾಂಬ್ರಾಣಿದು ತಲೆ ಇದ್ಮೇಲೆ ಅಂತಾರಲ್ಲ, ಈ ತರ ನೋಡ್ತಿದ್ಲು ಅವಳು. ಈ ತರದ್ದು ಅಂತ ತಗೋತೀನಿ. ಇಲ್ವೋ ಸ್ವಲ್ಪ ಲೂಸ್ ಇದೆ ಆಂಟಿ. ಈ ತರ ಎಲ್ಲ ಇದೆ. ಜೋಶಿ ಅದು ಯಾವ್ದು ಟೈಟ್ ಇದೆ ಸ್ವಲ್ಪ. ತೆಗಿತಾ ಅದು ಇದಾಗುತ್ತೆ. ಇನ್ನೇನು ಇಷ್ಟೆಲ್ಲ ಇದೆ. ನೀವು? ನಾನು ಇದನ್ನ ತಕೊಳ್ಳೋಣ ಅಂತ. ಟೈಟ್ ಇದೆ, ಜಾಸ್ತಿ ಟೈಟ್ ಇಲ್ಲ. ಇಲ್ಲಿ ನೋಡಿ. ಸರಿ ಇದೆ, ಸರಿ ಇದೆ. ಮರದ್ದು ಓಕೆನಾ? ಗೈಸ್, ನಾನು ಇವಾಗ ಒಬ್ಬರನ್ನ ತೋರಿಸ್ತೀನಿ. ರೆಡಿನಾ? ಯಾರು ಅಂದಿದ್ರು ನೋಡಿ. ಲಾಸ್ಟ್ ಬ್ಲಾಗ್ ಅಲ್ಲಿ ಹೆಂಗ್ ಬಂದಿದ್ಲು ನಮ್ಮ ಮನೆಗೆ, ಈ ಬ್ಲಾಗ್ ಅಲ್ಲಿ ಯಾವ ತರ ಕಾಣಿಸ್ತಿದ್ದಾಳೆ. 1 ವಾರದಲ್ಲೇ ಎಂತ ಡ್ರಾಫ್ಟಿಕ್ ಚೇಂಜ್ ಇದೆ. ಹೇಳಿ ಮೇಡಮ್. ಎಲ್ಲರೂ ಸುಮಾರು ಜನ ನಾನು ಸ್ಟೋರಿ ಹಾಕಿದ್ಮೇಲೆ ದೀಪ್ತಿ ಮದ್ವೆದು ಬ್ಲಾಗ್ ಮಾಡಿಲ್ವಾ ಅಂತ ಕೇಳ್ತಾ ಇದೀರಾ. ಹತ್ರ ಬನ್ನಿ ಸರ್ ಸ್ವಲ್ಪ.
ದೀಪ್ತಿ ಮದ್ವೆದು ಬ್ಲಾಗ್ ಮಾಡಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಮಾಡಿಲ್ಲ, ಇವಾಗ ನೋಡಿ ಅದಕ್ಕೆ ಕರ್ಕೊಬಂದು ನಿಲ್ಸಿದೀನಿ. ನಮ್ಮ ದೀಪ್ತಿ ಅವರ ಹಸ್ಬೆಂಡ್ ನ ಅಫಿಷಿಯಲ್ ಆಗಿ ನಮ್ಮ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದೀವಿ. ಒಪ್ಪಿಗೆ ಇದೆಯೇ? ಒಪ್ಪಿಗೆ ಇದೆ, ತೋರಿಸ್ಲಾ? ಎಸ್ ನೋಡಿ ಗೈಸ್, ನಮ್ಮ ದೀಪ್ತಿ ಗಂಡ ಅನ್ಬೇಕು ಇನ್ಮೇಲೆ. ಹಸ್ಬೆಂಡ್. ಎಸ್, ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಹಸ್ಬೆಂಡ್ ನ. ಇವರು ನನ್ನ ಹಸ್ಬೆಂಡ್, ಹಾ ನಮ್ಮ ಭಾವಿ ಪತಿ. ಹಾ ಅವರ ಹೆಸರು ಬಂದು NS ಜಶ್ವಂತ್. ಓಕೆ. ಸೊ ನಾನು ಇವರ ಮಡದಿ. ಜಾಸ್ತಿ ಆಯ್ತು. ಈಗ 3 ದಿನ ಆಯ್ತು ಮದ್ವೆ ಆಗಿ. ನೋಡಿ ಗೈಸ್, ನವ ದಂಪತಿ ಹಿಂಗ್ ಕಾಣಿಸ್ತವ್ರೆ. ಕೈ ತುಂಬಾ ಬಳೆ, ಅರ್ಶನದ ತಾಲಿ, ಕುಂಕುಮ, ಹಣೆ ತುಂಬಾ ಅದೊಂಥರ ಕಳೆ. ಏನಂತೀರ ಸರ್? ಅಲ್ಲ ಜಶ್ವಂತ್ ಅವ್ರೆ, ತುಂಬಾ ಖುಷಿ ಆಗ್ತದೆ. ಹೌದಾ? ಓಕೆ, ಇನ್ನೇನಾದ್ರು ಹೇಳ್ತೀರಾ ನಮ್ ದೀಪ್ತಿ ಬಗ್ಗೆ? ಏನ್ ಅನ್ಸ್ತಿದೆ ಮದ್ವೆ ಆಗಿ? ಒಂದ್ ಲೈನ್ ಅಲ್ಲಿ ಹೇಳಿ ಆಯ್ತು. ತುಂಬಾ ಒಳ್ಳೆ ಅಷ್ಟೇ ಅಷ್ಟೇ ಗೈಸ್, ನಾವ್ ಇವಾಗ ಮದ್ವೆಗ್ ಬಂದಿದ್ವಿ. ಸೊ ಇವ್ರ ಮದ್ವೆಲಿ ನಾನು ಬ್ಲಾಗ್ ಎಲ್ಲ ಮಾಡಕ್ ಆಗಿರ್ಲಿಲ್ಲ, ಸ್ವಲ್ಪ ಬಿಸಿ ಇದೆ, ತೋರ್ಸಕ್ಕೂ ಆಗಿರ್ಲಿಲ್ಲ. ಸೊ ಇವತ್ತು ನೋಡ್ಕೊಳ್ಳಿ, ದೀಪ್ತಿ ಮದ್ವೆ ಆಗೋದ್ಲು. ನೆಕ್ಸ್ಟ್ ಇವಳು ಯಾವಾಗ ಕೇಳಿ ಕಮೆಂಟ್ ಅಲ್ಲಿ. ನಮ್ ಮನೆಗ್ ಬಂದ್ರು ಇದೇ ಬತ್ತಿ ಇಡ್ತಾಳೆ, ನನ್ಗೂ ಇದೇ ತಲೆ ತಿಂತಾಳೆ, ಇವಾಗ ನಿಮ್ಗೂ ಹಾಕೊಡ್ತಾವಳೆ. ಇನ್ನ 5-6 ವರ್ಷ ಅಂತಾಳೆ, ಇನ್ ಯಾವಾಗ ಮಾಡ್ಕೋತಾಳೆ? ನೀನೇನು 23 ವರ್ಷಕ್ಕೆ ಆಗಿದ್ಯಾ ಅಂದ್ರೆ ನಾನ್ ಆಗ್ಬೇಕಾ? 30ಕ್ಕೆ. ಅವಳ ಆಂಟಿ ಆದ್ಮೇಲೆ ಆಗ್ತಾಳೆ, ಅವಾಗ ಸ್ವಲ್ಪ ದೊಡ್ಡೋಳ್ ತರ ಕಾಣಿಸ್ತಾಳೆ. ಕರೆಕ್ಟ್. ಈಗ ಚಿಕ್ಕ ಹುಡ್ಗಿ ಅಲ್ವಾ ನಾನು. ಸೊ ಬಂದು ಸ್ವಲ್ಪ ಸುಮಾರು ಹೊತ್ತೆ ಆಯ್ತು, 1 hour ಆಯ್ತು. ಒಳಗಡೆ ರಿಸೆಪ್ಷನ್ ನಡೀತಾ ಇದೆ, ತಾಳಿ ಎಲ್ಲ ಕಟ್ಟಾಗಿದೆ. ಸ್ವಲ್ಪ ಊಟ ಮಾಡ್ಕೊಂಡು ಫೋಟೋ ತೆಗ್ಸ್ಕೊಂಡು ಆಂಟಿನ ಅಕ್ಕನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಊಟ ಮಾಡ್ತಾ ಇದೀವಿ ನಾವು. ಊಟ ದಷ್ಟಕ್ಕೂ ಸುಖವಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನೋಡ್ರಿ ಬಂದಿದ್ದಾಳೆ. ಬಟ್ ಲಿಪ್ಸ್ಟಿಕ್ ಇನ್ನ ಇವಳು ಮುಗ್ದಿಲ್ಲ, ಆಗ್ಲಿಂದ ಹಾಕೋತಾನೆ ಇದ್ದಾಳೆ. ಅಲ್ಲಿ ಅವಾಗ ಕರೀತಾನೆ ಇದ್ದಾರೆ ಅವಾಗಿಂದ, ಬಾನಿತಾ ಅಂತ. ಮೇಕಪ್ ಮಾಡ್ಕೊಂಡು ದಿಶಾ ನಮ್ಮ ಆಂಟಿ ಆಯ್ತು. ದೀಪ್ತಿಗೆ ಮದ್ವೆಗೆ ಒಂದು ಮೂಗ್ಬಟ್ ಕೊಡ್ಸಿದೆ, ಬಟ್ ಅವಳಿಗೆ ಅದು ಆಗ್ದೇನೆ ಲೂಸ್ ಆಗಿ ಬಿಚ್ಚಿಟ್ಟಿದ್ಲು. ಪಾಪ ಮದ್ವೆ ಟೈಮಲ್ಲಿ ಮೂಗ್ಬಟ್ಟು ಹಾಕೊಳಕ್ ಆಗಿರ್ಲಿಲ್ಲ ಅವಳಿಗೆ. ಸೊ ಇವಾಗ ರಿಟರ್ನ್ ಮಾಡೋಣ ಅಂತ ಎಬ್ಬಿಸ್ಕೊಂಡು ಕರ್ಕೊಂಡ್ ಬಂದಿದೆ. ನೋಡೋಣ ಅವಳು ಮೂಗಿಗೆ ಯಾವ್ದು ಸೂಟ್ ಆಗುತ್ತೆ ಅವಳೇ ಎತ್ಕೊಂಡು ತಗೊಳ್ಳಿ. ಯಾವ್ದು ಬೇಕು ಮೇಡಮ್ ನಿಮ್ಗೆ? ಇವಾಗ ಒಂದ್ 2 ಸೆಲೆಕ್ಟ್ ಮಾಡಿದ್ದೇನೆ. ಬ್ಲಾಕ್ ಕಾಣಿಸುತ್ತಾ ಗೊತ್ತಿಲ್ಲ. 2 ಸೆಲೆಕ್ಟ್ ಮಾಡಿದಾಳೆ, ಬಟ್ ಅವಳ ಮೂಗಿಗೆ ನನ್ಗೆ ಯಾಕೋ ಇದಿಷ್ಟ ಆಗ್ತಿದೆ. ಬಟ್ ಇದು ಉದ್ದ ಇದೆ, ಅವಳ ಮೂಗು ಸ್ವಲ್ಪ ದಪ್ಪಕ್ಕಿದೆಯಲ್ಲ ಸರಿ ಆಗುತ್ತೆ. ಬಟ್ ಇದು ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಇದೆಯಲ್ಲ, ಒಂಥರ ಲುಕ್ ಆಗಿದೆ.
ನಾನು ಫಸ್ಟ್ ತಗೊಂಡಿದ್ದು ಇದು, ಬಟ್ ಇದು ಚಿಕ್ಕದಾಯ್ತು ಒಳಗೆ. ಚಿಕ್ಕದಲ್ಲ, ಕಂಬ ಹೋಗೋದು ಚೋಟ ಆಯ್ತು. ಈಗ ಯಾವ್ದಿರ್ಲಿ ಎರಡರಲ್ಲಿ ಹಾಕಿ ನೋಡೋಣ. ಹಾಕಿ ನೋಡ್ಬೋದಲ್ವಾ? ಲಾಕ್ ಮಾಡ್ಬೋದಂದ್ರೆ ಓಕೆ. ಪ್ಲೀಸ್ ಅಡು ಬಿತ್ತಿ ಹಾಗೆ ಹೋಯ್ತಲ್ಲೇ. ಇಲ್ಲನೇ ಕೆಳಗಡೆ ಹಾಕ್ಬೇಕು. ಹೌದಾ? ಹಾಕಿ ಹಾಕಿ. ಅಯ್ಯೋ ಅಮ್ಮ, ಆಗತ್ತೆ ಇರೋ ಒಂದ್ ನಿಮಿಷ. ಯಶವಂತ್ ಹೊಳ್ತಾರೆ, ಹೇಳ್ಬೇಡ. ಗಾಯ ಹೊಡೆದು ಅದು ಜಾಸ್ತಿ ಹಾಕಿ ತೆಗ್ದಿ ಮಾಡಿದ್ದಾರೆ, ಅದಕ್ಕೆ ಏನಾಗಲ್ಲ, ನಿಧಾನ. ಮಕ್ಳು ಇಂಜೆಕ್ಷನ್ ಹಾಕು ಹಿಡ್ಕೊತಾರಲ್ಲ ಹಂಗೆ. ನಗ್ತಿದ್ದೀರಲ್ರಿ ನೀವು, ನೋಡಿದಿರ್ತಿ. ಸಕ್ಕತ್ತಾಗಿದ್ಯಾ? ಆಯ್ತು, ಏನಾಗಿರುತ್ತೋ ಅಂತ. ಅಲ್ಲ ಟೈಟ್ ಆಗಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಸೊ ಬೆಂಗಳೂರಿಗೆ ಹೋಗ್ಬೇಕು ಇವತ್ತು ಅಷ್ಟೇ. ಇವು 2 ಮದುವೆನೂ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದೀನಿ. ದೀಪ್ತಿದಾಗಿರಲಿ ಇಲ್ಲ ಬಿಂದು ಅಕ್ಕ ಆಗಿರಲಿ, ಇವಾಗ ಹೊಸ ಲೈಫ್ಗೆ ಕಾಲಿಡ್ತಾ ಇದ್ದಾರೆ. ಇಬ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಸೊ ನಾನು ಮದುವೆಲಿ ನಿನ್ನೆ ನೈಟ್ ಹೋದಾಗ್ಲೂ ಅಷ್ಟೇ ಎಮೋಷ್ನಲ್ ಆಗಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಏನೋ ಮಿಸ್ಸಿಂಗ್ ಫೀಲಿಂಗ್. ಅಮ್ಮು ಅಕ್ಕನ ಮದ್ವೆಲಿ ಹೋದಾಗ ಆ ವೈಬ್ ಇತ್ತಲ್ಲ, ಆ ಥರ ವೈಬ್ ನನಗೆ ಸಿಗಲಿಲ್ಲ. ಮೀನ್ಸ್ ಅವಳು ಬಂದು ನನ್ನ ವೆಲ್ಕಮ್ ಮಾಡ್ತಾ ಇದ್ದಿದ್ದು, ನಾನು ಏನಾದ್ರು ಗ್ರ್ಯಾಂಡಾಗಿ, ಈ ಸಲ ಎಷ್ಟು ಸಿಂಪಲ್ಲಾಗಿ ಹೋಗಿದ್ದೆ, ಆ ಥರ ಏನಾರು ಅವಳಿದ್ದಾಗ ನಾನು ಹೋಗಿದ್ದಿದ್ರೆ ಅಷ್ಟೇ ನನ್ನ ಸಾಯಿಸಿ ಬಿಡ್ತಿದ್ಲು. ಊಟಕ್ಕೆ ಕೂತಾಗ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅವಳು ಊಟಕ್ಕೆ ನಾವು ಯಾವುದೇ ಊಟಕ್ಕೆ ಹೋದ್ರೆ, ಅಂದರೆ ಅವ್ರ ಮನೆ ಫಂಕ್ಷನ್ ಊಟಕ್ಕೆ ಹೋದಾಗ ಒಂದು 10 ಸಲ ನಾವು ಕೂತಿದ್ರ ಮುಂದೆ, ಅಂದರೆ ಎಲೆ ಮುಂದೆ ಬಂದು ಒಂದು 10 ತುತ್ತು ಹಾಕ್ಸ್ಕೊಂಡೆಲ್ಲ ಹೋಗ್ತಾ ಇದ್ಲು. ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ಶರಿಕಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.